ನಾನು ನಿಮಗೆ ಈ ವಿಡಿಯೋದಲ್ಲಿ ಫುಲ್ BCA ಡೀಟೇಲ್ಸ್ ಬಗ್ಗೆ ನಾನು ನಿಮಗೆ ಕೊಡ್ತೀನಿ. ಯಾರೆಲ್ಲ ಒಂದು 12th ಸ್ಟ್ರೀಮಿಂಗ್ ನ ಪಾಸ್ ಮಾಡಿ ಒಂದು ಡಿಗ್ರಿನ ತಗೋಬೇಕಂತ ಯಾರೆಲ್ಲ ನೋಡ್ತಾ ಇದ್ದೀರಾ, ಸ್ಪೆಷಲಿ BCA ಬಗ್ಗೆ ಯಾರೆಲ್ಲ ಸರ್ಚ್ ಮಾಡ್ತಾ ಇದ್ದೀರಾ, ಅವರು ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇಲ್ಲಿ BCA ಅಂದ್ರೆ ಏನು ಅಂತಂದ್ರೆ ಬ್ಯಾಚಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಕರೀತೀವಿ. ಇಲ್ಲಿ ನಾವು 3 years ನಾವು BCA ನ ಮಾಡಬೇಕಾಗುತ್ತೆ. ಪ್ರತಿ ಇಯರ್ ಅಲ್ಲಿ 2 ಎಕ್ಸಾಮ್ ಬರುತ್ತೆ. ಅಂದ್ರೆ ಟೋಟಲ್ ಆಗಿ 3 years ಅಂದ್ರೆ 6 ಸೆಮಿಸ್ಟರ್ಸ್ ಬರುತ್ತೆ. 6 ಸೆಮಿಸ್ಟರ್ ಅಲ್ಲಿ ಪ್ರತಿ ಸೆಮಿಸ್ಟರ್ ನಿಮಗೆ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ನ ಕಂಪಲ್ಸರಿ ನೀವು ಪಾಸ್ ಆಗಲೇಬೇಕು. ಪ್ಲಸ್ ಇಲ್ಲಿ ನೀವು BCA ದಲ್ಲಿ ಏನೆಲ್ಲ ಸ್ಟಡಿ ಮಾಡ್ತೀರಾ ಅಂತ ನೋಡ್ತಾ ಹೋದ್ರೆ ಕಂಪ್ಯೂಟರ್ ಬಗ್ಗೆ ಅಂಡ್ IT ರಿಲೇಟೆಡ್ ಬಗ್ಗೆ ನಾವು ಇಲ್ಲಿ BCA ದಲ್ಲಿ ಸ್ಟಡಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಪ್ರೋಗ್ರಾಮಿಂಗ್, ಜಾವಾ ಆಗಿರ್ಬೋದು, C++ ಆಗಿರ್ಬೋದು, ಲ್ಯಾಂಗ್ವೇಜಸ್ ಬಗ್ಗೆ ನಾವು ಇಲ್ಲಿ BCA ದಲ್ಲಿ ಸ್ಟಡಿ ಮಾಡ್ತೀವಿ. ಅಂದ್ರೆ ವೆಬ್ಸೈಟ್ ಡಿಸೈನ್ ಮಾಡೋದು, ಡೇಟಾನ ಯಾವ ತರ ಅನಾಲಿಸಿಸ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು BCA ದಲ್ಲಿ ಸ್ಟಡಿ ಮಾಡ್ತೀವಿ. ಇಲ್ಲಿ ನಾವು BCA ತಗೋಬೇಕಂದ್ರೆ ಏನೆಲ್ಲ ಎಲಿಜಿಬಿಲಿಟಿ ಬೇಕಂತ ನೋಡ್ತಾ ಹೋದ್ರೆ ಕಂಪಲ್ಸರಿ ನಾವೇನ್ ಮಾಡ್ಬೇಕಂದ್ರೆ 12th ಸ್ಟ್ರೀಮಿಂಗ್ ಅಲ್ಲಿ ಯಾವುದೇ ಒಂದು ಸ್ಟ್ರೀಮಿಂಗ್ ಅಲ್ಲಿ 12th ನಾವು ಪಾಸ್ ಮಾಡಿರ್ಬೇಕು. ಫಾರ್ ಎಕ್ಸಾಂಪಲ್ ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು ಅಥವಾ ಕಾಮರ್ಸ್ ಆಗಿರ್ಬೋದು. ಈ ಒಂದು ಸ್ಟ್ರೀಮಿಂಗ್ ಅಲ್ಲಿ ನಾವು ಯಾವುದೇ ಒಂದು ಸ್ಟ್ರೀಮಿಂಗ್ ಅಲ್ಲಿ ಕಂಪಲ್ಸರಿ 12th ನ ಪಾಸ್ ಮಾಡಿರ್ಬೇಕು. ಕೆಲವೊಂದು ಕಾಲೇಜಸ್ ಏನ್ ಮಾಡುತ್ತೆ ಅಂದ್ರೆ ಕಂಪಲ್ಸರಿ ಮ್ಯಾಥ್ಸ್ ಕಂಪ್ಲೀಟ್ ಆಗಿದ್ರೆ ಮಾತ್ರನೇ ಅಂಡ್ ಮ್ಯಾಥ್ಸ್ ಸ್ಪೆಷಲಿ ತಗೊಂಡಿದ್ರೆ ಮಾತ್ರನೇ BCA ನ ಅಡ್ಮಿಷನ್ಸ್ ನ ಕೊಡ್ತಾರೆ. ಆದ್ರೆ ಕೆಲವೊಂದು ಕಾಲೇಜಸ್ ಅಲ್ಲಿ ಅದನ್ನ ಯಾವುದು ಕನ್ಸಿಡರ್ ಮಾಡೋದಿಲ್ಲ. ಲೈಕ್ ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು ಅಥವಾ ಆರ್ಟ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು ಸ್ಟೂಡೆಂಟ್ಸ್ಗೆ BCA ನ ಅಡ್ಮಿಷನ್ಸ್ ನ ಕೊಡ್ತಾರೆ. ಇಲ್ಲಿ ನನ್ನ ಸಜೆಷನ್ ಏನಂತಂದ್ರೆ ಯಾರೆಲ್ಲ ಒಂದು ಸ್ಟ್ರೀಮಿಂಗ್ ಫಾರ್ ಎಕ್ಸಾಂಪಲ್ ಸೈನ್ಸ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಆರ್ ಕಾಮರ್ಸ್ ಅಲ್ಲಿ ಕೂಡ ಕಂಪ್ಯೂಟರ್ ಸೈನ್ಸ್ ಇದೆ. ಯಾರೆಲ್ಲ ಕಂಪ್ಯೂಟರ್ ಸೈನ್ಸ್ ತಗೊಂಡಿರ್ತಾರೋ ಪ್ಲಸ್ ಸೈನ್ಸ್ ಯಾರೆಲ್ಲ ತಗೊಂಡಿರ್ತಾರೋ ಅವರು BCA ತಗೊಂಡ್ರೆ ಅವ್ರಿಗೆ ಫರ್ದರ್ 3 years ಅವ್ರಿಗೆ ಬೇಸಿಕ್ ಏನೋ ಅವಶ್ಯಕತೆ ಇಲ್ಲದೆ 3 years ಡಿಗ್ರಿನ ಆರಾಮ್ಸೆ ಕಂಪ್ಲೀಟ್ ಮಾಡ್ಬೋದು. ಇಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿದೆ, ನೆಕ್ಸ್ಟ್ ಏನು ಅಂತ ನೋಡ್ತಾ ಇದ್ದಾಗ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೋದು. ಪೋಸ್ಟ್ ಗ್ರಾಜುಯೇಷನ್ ಅಂತಂದ್ರೆ MCA ಮಾಡ್ಬೋದು ಅಥವಾ MBA ಮಾಡ್ಬೋದು. ಇಲ್ಲ ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡೋದಿಲ್ಲ, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತಂದ್ರೆ IT ಫೀಲ್ಡ್ ನಿಮಗೆ ಒಳ್ಳೆ ಕೆಲಸ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಸಾಫ್ಟ್ವೇರ್ ಡೆವಲಪರ್ ಆಗಿರ್ಬೋದು, ವೆಬ್ ಡೆವಲಪರ್ ಆಗಿರ್ಬೋದು ಅಥವಾ ಲೈಕ್ ವೆಬ್ಸೈಟ್ ಡಿಸೈನರ್ ಆಗಿರ್ಬೋದು. ಈ ತರ IT ಫೀಲ್ಡ್ ಅಲ್ಲಿ ಒಳ್ಳೆ ಸಾಫ್ಟ್ವೇರ್ ಜಾಬ್ಸ್ ನಿಮಗೆ ಅಲಾಟ್ ಮಾಡ್ತಾರೆ. ನೀವು ಯಾವ ತರ ಒಂದು ಲೈಕ್ ಫೀಲ್ಡ್ ನ ಚೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ಲಸ್ ಇಲ್ಲಿ ಸ್ಯಾಲರಿ ಪ್ಯಾಕೇಜ್ ಎಲ್ಲ ಯಾವ ತರ ಇರುತ್ತೆ ಅಂತ ನೋಡ್ತಾ ಹೋದ್ರೆ ಸ್ಟಾರ್ಟಿಂಗ್ ಸ್ಯಾಲರಿ ನಿಮಗೆ 2.5 ಇಂದ ಅಪ್ ಟು 5 ತನಕ ಸಿಗುತ್ತೆ. ಅಂಡ್ ಲೇಟರ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ, ನಿಮ್ಮ ಸ್ಕಿಲ್ಸ್ ಅಂಡ್ ಕಮ್ಯುನಿಕೇಶನ್ ಬೇಸ್ ಮೇಲೆ ಅಪ್ ಟು 10 lakhs ಆಗ್ಬೋದು ಅಥವಾ 20 lakhs ಆಗ್ಬೋದು. ಅದು ನಿಮ್ಮ ಸ್ಕಿಲ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ರಿಲೇಟೆಡ್ ಆಗಿರುತ್ತೆ. ಸೊ ನಿಮ್ಗೆ BCA ಬಗ್ಗೆ ಒಂದು ಬೇಸಿಕ್ ನಾಲೆಜ್ ನಿಮ್ಗೆ ತಲುಪಿದೆ ಅನ್ಕೊಂತೀನಿ. ಮೈಂಡ್ ಅಲ್ಲಿ ಯಾರೆಲ್ಲ BCA ತಗೋಬೇಕು ಅಂತ ಅನ್ಕೊಂಡಿದಿರೋ ಪ್ಲಸ್ BCA ಆಲ್ರೆಡಿ ಯಾರೆಲ್ಲ ತಗೊಂಡಿದಿರೋ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ BCA ಅಂತ ಟೈಪ್ ಮಾಡಿ. ಅಂಡ್ ಪ್ಲಸ್ ಏನೇ ಡೌಟ್ಸ್ ಇರ್ಬೋದು ನನ್ನ ಕಮೆಂಟ್ ಬಾಕ್ಸ್ ನಿಮ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಟ್ರೆ ನಿಮ್ಗೆ ಏನೆಲ್ಲ ವಿಡಿಯೋಸ್ ಬೇಕು, ಯಾವ ಇನ್ಫಾರ್ಮೇಶನ್ ಬೇಕೋ ಅನ್ನೋದ್ರ ಬಗ್ಗೆ ನಾನು ಕಲೆಕ್ಟ್ ಮಾಡಿ ಆದಷ್ಟು ನಿಮ್ಗೆ ತಲುಪ್ಸಕ್ಕೆ ಟ್ರೈ ಮಾಡ್ತೀನಿ. ಈ ತರ ಒಂದು ಬೆಸ್ಟ್ ವಿಡಿಯೋಸ್ ನೀವು ನೋಡ್ಲೇಬೇಕು ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲಸ್ ನಿಮ್ಮ ಒಂದು ಫ್ರೆಂಡ್ಸ್ಗಾಗಿರ್ಬೋದು ಅಂಡ್ ಯಾರೆಲ್ಲ BCA ತಗೋಬೇಕು ಅಂತ ಅನ್ಕೊಂಡಿದಾರಲ್ವ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.